ನಮಸ್ತೆ. ಅವಕಾಶ This ಮಾಡಿಕೊಂಡು call is now being recorded. सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमम्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियःपत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवरजे विस्तारिको सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थाद्य सन्मनःसरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ ಲಿಂಗಭೂಯಸ್ತ್ವಾಧಿಕರಣ ಅಂತ ಹೊಸ ಅಧಿಕರಣ. ಇದರಲ್ಲಿ ಹೊಸ ವಿಚಾರ ಬಂತು. ಏನ್ ವಿಚಾರ ಬಂದಿದೆ ಅಂದ್ರೆ, ಈ ಹಿಂದೆ ನಮಗೆ ಗೊತ್ತು ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹ ಅದು ನಮಗೆ ಜ್ಞಾನವನ್ನ ಕೊಡುತ್ತೆ, ಹಾಗೆ ಮೋಕ್ಷಕ್ಕೆ ಅನುಕೂಲ ಆಗತ್ತೆ. ಆದ್ರೆ ಗುರುಗಳ ಶಾಪ ಅದು ಅಪರೋಕ್ಷ ಜ್ಞಾನಿಗೆ, ಈಗಾಗಲೇ ದೇವರ ದರ್ಶನವನ್ನು ಮಾಡದವನಿಗೆ ಅದು ತಟ್ಟೋದ್ ಹೇಗೆ ಅಂತ ಹೇಳಿದ್ರು. ಆಗೋದೇ ಇಲ್ಲ ಅಂತಿಲ್ಲ. ತಟ್ಟೋದ್ ಹೇಗೆ ಅಂದ್ರೆ, ಮೋಕ್ಷಕ್ಕೆ ಹೋದ ಮೇಲೂ ಅವನಿಗೆ ಸಿಗೋ ಆನಂದದಲ್ಲಿ ಸ್ವಲ್ಪ ಹ್ರಾಸ ಇರುತ್ತೆ, ಕಡಿಮೆ ಆಗತ್ತೆ ಅಂತ ಇಷ್ಟಿತ್ತು. ಅಲ್ಲಿ ಹ್ರಾಸ ಅಂದ್ರೆ ಕಡಿಮೆ ಅಂದ್ರೆ, ಅವನಿಗೆ ಇವಾಗ 100 ಪಟ್ಟು ಆನಂದ ಇತ್ತು ಅಂದ್ರೆ ಆ 100 ಪಟ್ಟು ಆನಂದ ಒಂದು 90 ಭಾಗ ಸಿಕ್ತು ಅಂತ ಹಾಗಲ್ಲ. ಇರೋ 100 ಪಟ್ಟು ಆನಂದ ಅನುಭವ ಚೆನ್ನಾಗಾಗ್ಲಿಲ್ಲ ಅಂತ, ಸರಿಯಾದ ಅನುಭವ ಬರ್ಲಿಲ್ಲ. ಸ್ವೀಟ್ ಅನ್ನು ಬಾಯಿಗೆ ಇಟ್ಕೊಂಡ, ಎಲ್ರಿಗೂ ಅದರ ರುಚಿ ಹತ್ತುತ್ತಾ ಇದೆ. ಅಂದ್ರೆ ಇವನಿಗೆ ಸ್ವೀಟ್ ನಲ್ಲಿ ಬಾಯಿ ಇಟ್ಕೊಂಡಾಗ ಇನ್ನೊಬ್ಬನಿಗೆ ಎಷ್ಟು ರುಚಿ ಹತ್ತಾ ಇದೆಯೋ 100% ಅಷ್ಟು ಆಗ್ತಾ ಇಲ್ಲ ಅವನಿಗೆ. ಅದ್ರ ಸ್ವೀಟ್ ಅನ್ನು ಇವನ್ ಬಾಯಿನಲ್ಲಿ ಇಟ್ಕೊಂಡಿದ್ದಾನೆ. ಆತರ ಹ್ರಾಸ ಅಂದ್ರೆ ವಸ್ತು ಸಿಕ್ಕಿದ್ರು ಅದರ ಅನುಭವ ಪೂರ್ಣವಾಗಿ ಆಗ್ಲಿಲ್ಲ. ಸಿಕ್ಕಿದೆ, ಸಿಹಿ ಅನುಭವ ಆಗ್ತಾ ಇದೆ, ಅದು ಯಾಕೋ ಇನ್ನೊಂಚೂರು ಅವ್ರ ತರ ಸ್ಪಷ್ಟತೆ ಸಿಗ್ಬೇಕಾಗಿತ್ತು ಅಂತ ಈ ಭಾವನೆಯಲ್ಲಿ ಆನಂದ ಹ್ರಾಸ ಅಂತ ಹೇಳ್ತಾರೆ ಶಬ್ದವನ್ನ. ಲಿಂಗಭೂಯಸ್ತ್ವಾಧಿಕರಣದಲ್ಲಿ ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ, ಈಗ ಗುರುಗಳ ಹತ್ರ ಹೋದ ಒಬ್ಬ ಶಿಷ್ಯ,
ಪಾಠ ಕೇಳ್ಬೇಕು ಅಂತ ಹೋದ. ಅವನು ಕೇಳ್ತಾ ಇದ್ದ ಪಾಠ ಗುರುಗಳ ಹತ್ರ. ಗುರುಗಳ ಅನುಗ್ರಹ ಆಯ್ತು ಆ ಶಿಷ್ಯನಿಗೆ. ಆಗ ಆ ಶಿಷ್ಯ ತಾನೇನ್ ಕೇಳಿದ್ನೋ ಅದನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಳುವಂತ ಶಕ್ತಿಯನ್ನ ಪಡ್ಕೊಂಡ. ಆಮೇಲೆ ಅದನ್ನೇ ಧ್ಯಾನ ಮಾಡ್ತಾ ಇದ್ದ. ಒಂದು ದಿವಸ ದೇವರನ್ನ ನೋಡ್ದ, ಮುಂದೆ ಮೋಕ್ಷಕ್ಕೆ ಹೋದ ದೇವರ ಅನುಗ್ರಹದಿಂದ. ಇಷ್ಟಿದೆ. ಇಲ್ಲೇನ್ ಪ್ರಶ್ನೆ ಅಂದ್ರೆ, ಮುಖ್ಯವಾಗಿ ಮೋಕ್ಷಕ್ಕೆ ಹೋಗ್ಬೇಕಾದವನಿಗೆ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಬೇಕು. ಅದು ಮುಖ್ಯ. ದೇವರ ಧ್ಯಾನ ಮಾಡೋದು ಮುಖ್ಯ, ಮನನ ಮಾಡೋದು ಮುಖ್ಯ, ಶ್ರವಣ ಮಾಡೋದು ಮುಖ್ಯ. ಅಲ್ಲಿ ಶ್ರವಣ ಮಾಡ್ಲಿಕ್ಕೆ ಒಬ್ಬ ಗುರುಗಳ ಅವಶ್ಯಕತೆ ಇದೆ. ಅಂದ್ರೆ ಸಹಕಾರಿ ಅದು. ಗುರುಗಳೊಬ್ರು ಸಹಕಾರ ನೀಡೋರು. ಮುಖ್ಯವಾಗಿ ಆಜೀವನ ಕರ್ತವ್ಯ ಇದೆ. ಅವನು ಶ್ರವಣ ಮನನ ನಿಧಿಧ್ಯಾಸನ ಅವನು ಮಾಡ್ಬೇಕಲ್ಲ. ಮಾಡಿದ್ರೆ ಅವನು ದೇವರ ಅನುಗ್ರಹ ಪಡೆದು ಮುಂದೆ ಮೋಕ್ಷಕ್ಕೆ ಹೋಗ್ಬಹುದು. ಹಾಗಾದ್ರೆ ಗುರುಗಳ ಅನುಗ್ರಹ ಕೇವಲ ಸಹಕಾರಿ. ಯಾವತ್ತು ಸಹಕಾರಿಯಾದದ್ದನ್ನ ಮುಖ್ಯ ಅಂತ ಯಾರು ಒಪ್ಪಲ್ಲ. ಈಗ ಮಾಡ್ಬೇಕಾದ ಕೆಲ್ಸ ನಾವೇ, ನಮಗೆ ಅವ್ರ ಸಹಕಾರ ಬೇಕಾಗಿತ್ತು. ಸಹಕಾರ ಸ್ವಲ್ಪ ಸಿಕ್ಕಿದ್ರೆ ಸಾಕು, ನಾವೇ ಮಾಡೋದ್ ಕೊನೆಗೆ. ಸಹಕಾರ ಸ್ವಲ್ಪ ಅವ್ರಿಗೆ ಪ್ರಾಧಾನ್ಯ ಇಲ್ಲ ಅಂತಿಲ್ಲ, ಅವ್ರಿಗೆ ತುಂಬಾ ಮುಖ್ಯತೆ ಕೊಡಲ್ಲ. ಯಾಕೆ ಸಹಕಾರ ನೀಡಿದ್ರು ಅಷ್ಟೇ ಅಂತ ಹೇಳ್ತಾರೆ. ಇಲ್ಲ ಪೂರ್ತಿ ನನಗೆ ಅವರೇ ಮಾಡಿದ್ದು ಅಂದ್ರೆ ಅದ್ ಬೇರೆ ವಿಷಯ. ಸಹಕಾರ ನೀಡೋದು ಅನ್ನೋದಕ್ಕೂ ಪೂರ್ತಿ ಅವರೇ ಮಾಡಿದ್ದು ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ನಿಟ್ಟಿನಲ್ಲಿ ಪೂರ್ವಪಕ್ಷ ಮಾಡ್ತಾ ತಾನು ಪ್ರಶ್ನೆ ಮಾಡ್ತಾನೆ, ಗುರುಗಳ ಅನುಗ್ರಹ ಪ್ರಸಾದ ಅದು ಬರೀ ಸಹಕಾರಿ ಅಷ್ಟೇ. ಮಾಡಬೇಕಾಗಿದ್ದ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲ ಇವನೇ ಮಾಡಿ ಮುಂದಕ್ಕೆ ದೇವರ ಅಪರೋಕ್ಷ ಜ್ಞಾನ ಪಡೆದು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೀಗೊಂದು ಪ್ರಶ್ನೆ ಎತ್ಕೊಂಬಂದ. ಇದು ಯಾಕೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾನೆ. ಈಗ ಕೃಷಿ ಮಾಡ್ಬೇಕಾಗಿತ್ತು. ಕೃಷಿ ಮಾಡಿದಾಗ ಅವನಿಗೆ ಒಳ್ಳೆ ಧಾನ್ಯ ಸಿಗಬೇಕಾಗಿದೆ. ಅದಕ್ಕೆ ಆ ಭೂಮಿಗೆ ಹೋಗಿ, ಕೃಷಿ ಭೂಮಿಗೆ ಹೋಗಿ ಕಷ್ಟಪಟ್ಟು ಎಲ್ಲ ಏನು ಮಾಡ್ತಾರಲ್ಲ, ಪ್ರಯತ್ನ ಪಟ್ಟೆಲ್ಲ ಕೆಲಸವನ್ನ, ಅದು ಮಾಡದೇ ಇದ್ರೆ ಬರುತ್ತಾ? ಸುಮ್ನೆ ಮಳೆ ಬಂದ್ರೆ ಆಗ್ಬಿಡತ್ತ ಅಷ್ಟಕ್ಕೆ? ಮಳೆ ಬಂದಾಗ ಅದೊಂದು ಸಹಕಾರಿಯಾಗಿ ಸೇರ್ಕೊಳ್ಳುತ್ತೆ. ಮಳೆ ಬೇಕಿಲ್ಲ ಅಂತಲ್ಲ, ಮಳೆ ಬಂದಾಗ ಅದು ಸಹಕಾರವಾಗಿದೆ. ಇವ್ರು ಕೆಲಸ ಮಾಡಿದ್ರೆ ತಾನೇ ನಂತರ ಫಲ ಸಿಗೋದು. ಹಾಗಾಗಿ ಸಹಕಾರಿ ಕಾರಣ ಅಲ್ಲಿ ಮಳೆ ಅಷ್ಟೇ, ಅದೇ ಪ್ರಧಾನ ಅಲ್ಲ. ಮಳೆಯನ್ನೇ ಪ್ರಧಾನ ಕಾರಣ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಮಳೆ ಸುರಿತಾನೆ ಇರುತ್ತೆ ಯಾವಾಗ್ಲೂ. ಅದೇ ಕೃಷಿಕ ತಾನು ಪ್ರಯತ್ನ ಪಡ್ಲಿಲ್ಲ, ಏನು ಮಾಡದೇ ಇದ್ರೆ ಭೂಮಿಯಲ್ಲಿ ತನ್ನ ಕಾರ್ಯವನ್ನ, ಆಗ ಅಲ್ಲಿಂದ ಹೇಗೆ ಧಾನ್ಯಾದಿಗಳು ಸಿಗ್ಲಿಕ್ಕೆ ಸಾಧ್ಯ ಅಂತ ಇದೊಂದು ವಿಷಯ. ಆದ್ರಿಂದ ಏನಾಯ್ತು, ಕೃಷಿ ಕರ್ಮದಲ್ಲಿ ಕರ್ಷಣ, ಅವ್ನು ಉಳೋದು ಮಾಡೋದು ಅದೆಲ್ಲ ಏನೇನ್ ಮಾಡ್ತಾನೆ ಅದಂಥದ್ದೇ ಪ್ರಧಾನ ಆಗಿದೆ. ಅದರಿಂದ ಮಳೆ ಅಲ್ಲಿ ಸಹಕಾರಿ ಕಾರಣ, ಸಹಕಾರ ಮಾಡೋದಷ್ಟೇ. ಅದರಿಂದ ಅದು ಅಪ್ರಧಾನ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ತಾನೇ ಇದು. ಹಾಗಾಯ್ತು. ಇನ್ನು ಕೆಲವು ಕಡೆ ಹಾಕೊಂಡಿಲ್ಲ. ಸಹಕಾರಿ ಯಾವ್ದಿದೆಯೋ ಅದು ಮುಖ್ಯನೇ. ಸಹಕಾರ ನೀಡೋದು ತುಂಬಾ ಮುಖ್ಯ. ಅದಿಲ್ದೇ ಇದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಮಳೆನೇ ಬರ್ದೇ ಇದ್ರೆ ಇವ್ನು ಏನ್ ಮಾಡ್ತಾನೆ? ಅದರಿಂದ ಸಹಕಾರಿಯಾದ ಮಳೆಯೂ ಮುಖ್ಯ ಅಂತ ಕೆಲವರು ಮಾತಾಡ್ತಾರೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ, ಸ್ವರ್ಗಕ್ಕೆ ಹೋಗ್ಬೇಕೊಬ್ಬ. ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಜ್ಯೋತಿಷ್ಠೋಮ ಯಾಗ, ಅಶ್ವಮೇಧ ಯಾಗ ಎಲ್ಲ ಮಾಡ್ಬೇಕು. ಇದು ಮುಖ್ಯ ಯಾಗ ಅಲ್ಲ, ಇದಕ್ಕಿಂತಲೂ ಪುಣ್ಯ ಮುಖ್ಯ. ಸ್ವರ್ಗಕ್ಕೆ ಹೋಗ್ಬೇಕಾಗಿರೋನು ಪುಣ್ಯದಿಂದ ಸ್ವರ್ಗಕ್ಕೆ ಹೋಗ್ತಾನೆ. ಆದ್ರೆ ಆ ಪುಣ್ಯ ಬರ್ಬೇಕು ಅಂದ್ರೆ ಸಹಕಾರ ಯಾವುದು ಮಾಡೋದು? ಜ್ಯೋತಿಷ್ಠೋಮ ಯಾಗ, ಅಶ್ವಮೇಧ ಯಾಗ ಇದೆಲ್ಲ ಸಹಕಾರಿ. ಈಗ ಒಂದು ಹೋಮ ಮಾಡಿಸ್ತಾರೆ. ಹೋಮ ಮಾಡಿದಾಗ ಒಳ್ಳೇದಾಗತ್ತೆ ಅಂದ್ರೆ ಅದರಿಂದ ಒಂದು ಪುಣ್ಯ ಹುಟ್ಟತ್ತೆ. ಆ ಪುಣ್ಯದಿಂದ ಒಳ್ಳೇದಾಗೋದು ಅಂತ ಅರ್ಥ. ಹಾಗಾದ್ರೆ ಪುಣ್ಯ ಮುಖ್ಯನೋ, ಆ ಪುಣ್ಯಕ್ಕೆ ಸಹಕಾರ ಅಂದ್ರೆ ಪುಣ್ಯದಿಂದ ಹುಟ್ಟುವಂತ ಫಲ ಸಿಗ್ಲಿಕ್ಕೆ ಸಹಕಾರ ಮಾಡಿದ ಆ ಹೋಮ ಮುಖ್ಯನೋ ಅಂದ್ರೆ ಪುಣ್ಯ ಮುಖ್ಯ ಅಂತ ಹೇಳ್ತಾರೆ. ಅದರಿಂದ ಯಾಗ ಮುಖ್ಯ ಅಂತ ಹೇಳ್ತಾರ? ಇಲ್ಲ, ಯಾಗನೇ ಮುಖ್ಯ. ಹೋಮನೇ ಮಾಡಿದ್ರೆ ಪುಣ್ಯನೇ ಬರಲ್ಲ. ಪುಣ್ಯನೇ ಬರ್ದೇ ಇದ್ರೆ ಫಲ ಹೇಗ್ ಪಡೆಯೋದು? ಹಾಗಾದ್ರೆ ಲೋಕದಲ್ಲಿ ಹೇಗ್ ಕಂಡಿದೆ ಅಂದ್ರೆ, ಕೆಲವು ಕಡೆ ಸಹಕಾರಿ ಮುಖ್ಯ, ಸಹಕಾರನೇ ಮುಖ್ಯ ಅಂತ ಕಂಡಿದೆ. ಕೆಲವು ಕಡೆ ಸಹಕಾರ ಏನ್ ಮುಖ್ಯ ಏನಲ್ಲ, ಅದು ಬೇಕು ಇಲ್ಲ ಅಂತಲ್ಲ, ಆದ್ರೆ ನಮ್ಮ ಪ್ರಯತ್ನನೇ ಮುಖ್ಯ ಅಂತ ಹೀಗ್ ಕಂಡಿದೆ ಲೋಕದಲ್ಲಿ. ಆಗ ಇವನು ಗೊಂದಲ ಶುರು ಆಯ್ತು ಪೂರ್ವಪಕ್ಷಿಗೆ. ಎರಡು ಥರನೂ ನಮಗೆ ಕಂಡಿದ್ಯಲ್ವಾ ಲೋಕದಲ್ಲಿ. ಈಗ ಗುರುಗಳ ಅನುಗ್ರಹ ಮುಖ್ಯನೋ, ಸಹಕಾರ ಮಾಡುವಂಥದ್ದು, ಅಥವಾ ನಮ್ಮ ಪ್ರಯತ್ನ ಮುಖ್ಯನೋ, ಶಿಷ್ಯ ಪ್ರಯತ್ನ ಮುಖ್ಯನೋ, ಗುರುಗಳ ಅನುಗ್ರಹ ಮುಖ್ಯನೋ ಅಂತ ಇವೆರಡರ ಬಗ್ಗೆ ಚರ್ಚೆ ಈ ಅಧಿಕರಣದಲ್ಲಿ. ಎಲ್ರು ಏನ್ ಹೇಳ್ತಾರೆ? ಎರಡೂ ಮುಖ್ಯ ಅಂತ ಕೆಲವರು ಪಕ್ಷ ಇರುತ್ತೆ. ಈಗ ಶಿಷ್ಯ ಪ್ರಯತ್ನವೂ ಬೇಕು, ಗುರುಗಳ ಅನುಗ್ರಹನೂ ಈಚೆ ಬೇಕು ಅಂತ. ಆದ್ರೆ ಇಲ್ಲಿ ಏನ್ ಸಿದ್ಧಾಂತ ಹೇಳ್ತಾರೆ ಅನ್ನೋದನ್ನ ಈಗ ಈ ಅಧಿಕರಣದಲ್ಲಿ ಗಮನಿಸ್ಬೇಕು. ಸಂಶಯ ಬಂತು, ಗುರುಗಳ ಅನುಗ್ರಹ ದೊಡ್ಡದೋ, ಶಿಷ್ಯನ ಪ್ರಯತ್ನ ದೊಡ್ಡದೋ, ಅಥವಾ ಎರಡು ಸಮಾನನೋ ಅಂತ ಪ್ರಶ್ನೆ ಬಂತು. ಅದಕ್ಕೆ ಸಂಶಯಾತ್ಮಕವಾಗಿ ಕೇಳಿದ್ರು, ಸಂಶಯ ಬಂತು. ಪೂರ್ವಪಕ್ಷಿ ಏನ್ ಹೇಳ್ತಾನೆ ಅಂತ ಈಗ ಕೇಳೋಣ. ಪೂರ್ವಪಕ್ಷಿ ಮಾತು, ಸಿದ್ಧಾಂತಿಗಳಲ್ಲ, ಪೂರ್ವಪಕ್ಷಿ ಮಾತು. ಅವ್ರೇನ್ ಹೇಳ್ತಾನೆ ನೋಡೋಣ ಈಗ. ಗುರುಗಳ ಅನುಗ್ರಹ ದೊಡ್ಡದು ಅಂತ ಹೇಳ್ತಾನ,
ಶಿಷ್ಯನ ಪ್ರಯತ್ನ ದೊಡ್ಡದು ಅಂತ ಹೇಳ್ತಾನ, ಅಥವಾ ಗುರುಗಳ ಪ್ರಸಾದ ಶಿಷ್ಯ ಪ್ರಯತ್ನ ಎರಡು ಒಟ್ಟಿಗೆ ಸಮಾನ ಅಂತ ಹೇಳ್ತಾನ ಅಂತ ಈಗ ಶುರು ಮಾಡ್ತಾನೆ ಪೂರ್ವಪಕ್ಷ. ಅವನ ಪ್ರಕಾರ ಏನಂದ್ರೆ, ಈಗ ಗುರುಗಳು ತುಂಬಾ ಖುಷಿಯಿಂದ ಅವರು ಪಾಠ ಹೇಳ್ಕೊಟ್ರು. ಆಗ ಶಿಷ್ಯನಿಗೆ ಏನ್ ಅನುಕೂಲ ಆಯ್ತು ಅಂದ್ರೆ, ಯಾವಾಗ ಪ್ರಸನ್ನ ಮುಖವಾಗಿ ನಗ್ತಾ ನಗ್ತಾ ಬಹಳ ಸಂತೋಷದಿಂದ ಇವನಿಗೆ ಒಳ್ಳೇದಾಗ್ಲಿ ಖಂಡಿತ ಅಂತ ಹೇಳಿ ಯಾವಾಗ ಗುರು ತಾನು ಅನುಗ್ರಹೋನ್ಮುಖನಾಗಿ ಶಿಷ್ಯನಿಗೆ ಪಾಠವನ್ನ ಹೇಳ್ತಾನೆ, ಅವನು ಯಾವಾಗ ಕೇಳ್ತಾನೆ ಆ ಪಾಠವನ್ನ, ಆಗ ದೇವರ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಇದೆ. ಹಾಗಾದ್ರೆ ಏನಾಯ್ತು, ಕೇಳೋದಕ್ಕೆ ಗುರುಗಳ ಅನುಗ್ರಹ ಸಹಕಾರಿ ಅಂತ. ಈಗ ಕೇಳಿದ್ರೆ ಭಗವಂತನ ನೋಡ್ಬೋದು ಅಂತಿದೆ, ಅಪರೋಕ್ಷ ಜ್ಞಾನ ಆಗೋದು ಅಂತ. ಕೇಳ್ಬೇಕು ಅಂದ್ರೆ ಯಾರ ಹತ್ರ ಕೇಳ್ಬೇಕು, ಅದಕ್ಕೊಬ್ರು ಗುರುಗಳು ಬೇಕು ಅಷ್ಟೇ. ಹಾಗಾದ್ರೆ ಗುರುಗಳೇನು ಅಂದ್ರೆ ಸಹಕಾರಿ ಅಷ್ಟೇ. ನಾವು ಕೇಳಿದಾಗ, ಮನನ ಮಾಡಿದಾಗ, ಧ್ಯಾನ ಮಾಡಿದಾಗ ಶಿಷ್ಯ ಇದೆಲ್ಲ ಮಾಡ್ತಾನಲ್ಲ, ಮಾಡಿದಾಗ ಅವನು ದೇವರನ್ನು ನೋಡ್ಬೇಕಲ್ಲ, ಅದಕ್ಕೆ ಮೊದಲು ಶ್ರವಣ ಬೇಕಲ್ಲ, ಆ ಶ್ರವಣ ಮಾಡಿಸೋರು ಯಾರು? ಗುರುಗಳು. ಅದಕ್ಕೆ ಅವ್ರು ಬೇಕು ಅಷ್ಟೇ. ಹಾಗಾದ್ರೆ ಶ್ರವಣ ಮಾಡೋದು ಯಾರು? ಶಿಷ್ಯ ತಾನೇ ಮಾಡ್ಬೇಕು. ಈಗ ಗುರುಗಳು ಅನುಗ್ರಹ ಮಾಡ್ತಾರೆ, ಗುರುಗಳು ಪಾಠ ಹೇಳ್ತಾರೆ ಸರಿ, ಶಿಷ್ಯನೇ ಕೇಳದೇನೆ ಇದ್ರೆ, ಶ್ರವಣನೇ ಮಾಡದೇ ಇದ್ರೆ ಶಿಷ್ಯ, ಆಗ ಫಲ ಹೇಗ್ ಸಿಗತ್ತೆ? ಗುರುಗಳು ಏನು ಹೇಳಿದ್ರು ಉಪಯೋಗ ಏನು? ಹಾಗಾಗಿ ಗುರುಗಳ ಅನುಗ್ರಹ ಮುಖ್ಯ ಅಲ್ಲ, ಗುರುಗಳು ಹೇಳೋದು ಹೇಳ್ತಾರೆ, ಆದ್ರೆ ಶಿಷ್ಯನ ಪ್ರಯತ್ನ ಬಹಳ ಮುಖ್ಯ. ಅದನ್ನ ಸಹಕಾರಿ ಕಾರಣ ಅದು ಅಂದ್ರೆ ಅಪ್ರಧಾನ, ಯಾವುದು ಗುರುಗಳ ಪ್ರಸಾದ ಗುರುಗಳ ಮುಖಾಂತರ ಸಿಗೋದು ಅಂತ ಇಷ್ಟು ಬಂತು. ಅದಕ್ಕೆ ಹೇಳ್ತಾರಿಲ್ಲ, ಒಂದು ಪಕ್ಷ ನೀವು ಆಕ್ಷೇಪ ಮಾಡ್ಬೋದು ನೋಡಿ, ಸಹಕಾರ ಮುಖ್ಯ. ನಿಮ್ಗೆ ಶ್ರವಣ ಮಾಡಿಸೋರೇ ಇಲ್ಲ ಅಂದ್ರೆ ಶ್ರವಣ ಎಲ್ಲಿಂದ ಹುಟ್ಟತ್ತೆ? ಮೊದಲು ಅದು ಗುರುಗಳೀಗ ತಂದೆ ಸ್ಥಾನಂತರ. ಈಗ ಮಗ ಮಗಳು ಅಂತ ಬರಬೇಕು ಅಂದ್ರೆ ತಂದೆ ಮುಖ್ಯ. ತಂದೆ ಇಲ್ಲ ಅಂದ್ರೆ ಅದೇ ಹೇಗೆ ಮಗ ಮಗಳು ಅಂತ ಸಂತಾನ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ? ಹಾಗೆ ಯಾವುದೇ ಒಂದು ಜಗತ್ತಲ್ಲೊಂದು ವಸ್ತು ಹುಟ್ಟತ್ತೆ ಅಂದ್ರೆ ಅದಕ್ಕೊಂದು ಕಾರಣ ಮುಖ್ಯ. ಕಾರಣ ಇಲ್ದೇ ಇದ್ರೆ ಆ ಹುಟ್ಟುವಂತ ವಸ್ತು ಅದ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಹಾಗೆ ಪ್ರಕೃತದಲ್ಲಿ ಈಗ ಎಲ್ಲ ದೇಹ ಎಲ್ಲ ಬಂದಿದೆ, ದೇಹ ಎಲ್ಲ ಬರ್ಬೇಕು ಅಂದ್ರೆ ಬೇಕೇ ಬೇಕು, ತಂದೆ ತಾಯಿ ಬೇಕೇ ಬೇಕು. ಇಲ್ಲ ಅಂದ್ರೆ ಅದ್ರಿಂದ ಇವನ್ ಏನೇ ಸಾಧನೆ ಮಾಡಿದ್ರು ತಂದೆ ತಾಯಿ ಮುಖ್ಯವಾಗಿ ಅವರೇ ಇಲ್ಲ ಅಂತ ಆದ್ರೆ ಇವನ್ ಹೆಂಗ್ ಬಂದ? ಆದ್ರಿಂದ ಅದು ಮುಖ್ಯ. ಆದ್ರಿಂದ ಇಲ್ಲಿ ಶ್ರವಣ ಮಾಡ್ಬೇಕು ಅಂದ್ರೆ ಶ್ರವಣಕ್ಕೆ ತಂದೆ ತರ ಗುರು. ಗುರುಗಳು ಉಪದೇಶನೇ ಕೊಡದೇ ಇದ್ರೆ ಶ್ರವಣ ಆಗ್ಲಿಲ್ಲ ಅಂತ ಅರ್ಥ. ಶ್ರವಣ ಹುಟ್ಟೋದೇ ಇಲ್ಲ, ಮೊದಲು ಹುಟ್ಟಿದ್ರೆ ತಾನೇ ನಂತರ ಇವನ್ ಅದನ್ನ ಪ್ರಯತ್ನ ಪಟ್ಟು ಮುಂದಕ್ಕೆ ಹೋಗಿ ಅವರು ಭಗವಂತನ ಪರೋಕ್ಷ ಜ್ಞಾನ ಪಡ್ಕೊಳ್ಳೋದು. ಹಾಗಾಗಿ ಶ್ರವಣ ಮುಖ್ಯ, ಶ್ರವಣದಲ್ಲಿ ಮಾಡೋ ಪ್ರಯತ್ನ ಶಿಷ್ಯನದು ಮುಖ್ಯ, ಗುರುಗಳ ಅನುಗ್ರಹ ಮುಖ್ಯ ಅಂತಲ್ಲ. ಯಾಕಂದ್ರೆ ಗುರುಗಳು ಆ ಶ್ರವಣ ಹುಟ್ಲಿಕ್ಕೆ ಅವರೇ ಕಾರಣ, ಅವರೇ ಇಲ್ಲ ಅಂದ್ರೆ ಶ್ರವಣನೇ ಆಗಲ್ಲ ಅಂತ ಹೀಗೊಂದು ಆಕ್ಷೇಪ ಬಂತು. ಈ ಆಕ್ಷೇಪ ಬಂದಾಗ ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಇವರು ಸಮಾನನ್ ಮಾಡ್ಕೊಂಡ್ಬರೋಣ, ಬೇಡ ನಮ್ ಗುರಿ ಬೇಡ, ಸಮಾನತೆಗೆ ಬರೋಣ. ಯಾಕೆಂದ್ರೆ ಅವನಿಗೆ ಶಿಷ್ಯನ ಪ್ರಯತ್ನಕ್ಕಿಂತ ಗುರುಗಳ ಅನುಗ್ರಹ ಹೆಚ್ಚು ಅಂತ ಅವನಿಗೆ ತೋರಿಸ್ಕೊಳ್ಲಿಕ್ಕೆ ಇಷ್ಟ ಇಲ್ಲ. ಆ ಪೂರ್ವ ಪಕ್ಷಿಗೆ ಶಿಷ್ಯನ ಪ್ರಯತ್ನ ಒಂದು ತಕಡಿಲಿ ಹಾಕದೆ ಎರಡು ಸಮಾನ, ಎರಡು ಭಾರ ಒಂದೇ, ಏನ್ ವ್ಯತ್ಯಾಸ ಇಲ್ಲ. ಈಗೇನಾಗೋಯ್ತು, ಗುರುಗಳ ಅನುಗ್ರಹವನ್ನ ಕೆಳಗ್ ಹಾಕ್ಲಿಕ್ಕೆ ಆಗ್ಲಿಲ್ಲ ಪೂರ್ವ ಪಕ್ಷಿಗೆ, ಬೇಕೇ ಬೇಕಾಯ್ತು ಗುರುಗಳು. ಅದಕ್ಕೋಸ್ಕರ ಏನ್ ಮಾಡ್ದ, ಸಮಾನತೆ ಮಾಡ್ಕೊಂಡ್ಬರೋಣ, ಶಿಷ್ಯನ ಪ್ರಯತ್ನನೂ ಬೇಕು ಗುರುಗಳ ಅನುಗ್ರಹನೂ ಬೇಕು, ಜೊತೆ ಜೊತೆಯನ್ನು ಮಾಡ್ಕೊಂಡ್ಬರೋಣ ಅಂತ. ಯಾಕೆ ಜೊತೆಗಾಯ್ತು ಅಂದ್ರೆ, ಈಗ ಗುರುಗಳು ಶ್ರವಣ ಮಾಡಿಸ್ತಾರೆ ನಿಜ, ಆಮೇಲೆ ಅವನು ಪ್ರಯತ್ನ ಪಡ್ಬೇಕು ತಾನೆ. ಅವ್ನ್ ಪ್ರಯತ್ನ ಪಡೆದಿದ್ರೆ ಹೆಂಗ್ ಫಲ ಸಿಗತ್ತೆ? ಹಾಗಾದ್ರೆ ಅವ್ನ್ ಪ್ರಯತ್ನನೂ ಮಾಡ್ಬೇಕು, ಈ ಕಡೆ ಗುರುಗಳು ಶ್ರವಣನೂ ಮಾಡಿಸ್ಬೇಕು, ಎರಡು ಮುಖ್ಯ ಅಂತ ಇಟ್ಕೊಳ್ಳೋಣ. ಅದಕ್ಕೊಂದು ಕಾರಣ ಕೊಡ್ತಾರೆ ಮಧ್ವಾಚಾರ್ಯರು. ಏನ್ ಕಾರಣ ಅಂದ್ರೆ ಪುಂಸಾಮ್ಯ ಅಂತ ಒಂದು ಕಾರಣ ಕೊಡ್ತಾರೆ. ಪುರುಷತ್ವ, ಗುರು ಪುರುಷ, ಶಿಷ್ಯ ಪುರುಷ, ಇಬ್ಬರೂ ಕೂಡ ಪುಂಸಾಮ್ಯವನ್ನ ಹೊಂದಿದ್ದಾರೆ. ಇದರಿಂದ ಏನಾಯ್ತು, ಅವನು ಗುರು ತಾನು ಪುರುಷನಾದ್ದರಿಂದ ತಾನು ಉಪದೇಶ ಕೊಟ್ಟ, ಇವನು ಪುರುಷನೇ ಗುರುವಿನ ತರ ಅಷ್ಟೇ, ಏನ್ ವ್ಯತ್ಯಾಸ ಏನಿದೆ? ಶಿಷ್ಯ ಅವ್ರು ಪ್ರಯತ್ನ ಪಟ್ಟ, ಅವನು ಪ್ರಯತ್ನ ಪಡೋದು ಮುಖ್ಯ, ಅದೇನ್ ದುರ್ಬಲ ಅಲ್ಲ. ಹಾಗಂತ ಗುರು ಉಪದೇಶ ಕೊಡದೆ ಕೂತ್ರೆ ಅದು ಆಗಲ್ಲ. ಪುಂಸಾಮ್ಯ ಅಂದ ಅರ್ಥ ಏನು ಅಂದ್ರೆ, ಗುರು ಮತ್ತೆ ಶಿಷ್ಯ ಯಾವ್ದ್ರಲ್ಲಿ ಅವ್ರು ಇಬ್ರು ಕೂಡ ಅಷ್ಟೇ ಮನುಷ್ಯ ತಾನೆ ಅನ್ನೋ ರೀತಿಲಿ. ಈಗ ದೇವರು ಮತ್ತೆ ನಮ್ಗೇನ್ ವ್ಯತ್ಯಾಸ? ಇಬ್ರು ಏನ್ ಮನುಷ್ಯರ್ ತಾನೆ, ಅವನು ಮನುಷ್ಯನಾಗ್ ಬಂದ, ನಾವು ಮನುಷ್ಯರಾಗಿದ್ದೀವಿ, ಈ ತರ ಒಂದು ವಾದ ಮಾಡ್ತಾರಲ್ಲ, ಆ ತರ ವಾದ ಇದು. ಅದರಿಂದ ಗುರು ಶಿಷ್ಯ ಇಬ್ರು ಏನ್ ದೊಡ್ಡದೇನೋ, ಅವ್ನು ಶ್ರವಣ ಮಾಡಿಸ್ತಾನೆ, ಇವನ್ ಸಾಧನೆ ಮಾಡ್ತಾನೆ ಅಷ್ಟೇ ಅಂತ. ಹೀಗೆ ಸಮಾನತೆಯನ್ನ ತಗೊಂಡ್ಬಂದು ಪೂರ್ವಪಕ್ಷಿ ಕೊನೆಗೆ ಈ ಪ್ರಶ್ನೆಯನ್ನು ಇಲ್ಲಿಗೆ ನಿಲ್ಲಿಸ್ತಾನೆ. ಅದರಿಂದ ಗುರುಗಳ ಅನುಗ್ರಹದ ಅವಶ್ಯಕತೆ ಇಲ್ಲ, ಅಷ್ಟೊಂದು ಅವಶ್ಯಕತೆ ಇಲ್ಲ. ಶ್ರವಣ ಮಾಡಿ ಪ್ರಯತ್ನ ಪಡ್ಬೇಕ ಏನಿದೆಯಲ್ಲ, ಶಿಷ್ಯ ಮಾಡ್ಬೇಕಾದ ಪ್ರಯತ್ನ ಅದು ಬಹಳ ಮುಖ್ಯ ಅಂತ. ಹೀಗೆ ಪೂರ್ವಪಕ್ಷಿ ಸಮಾನ ಅಂತ ಹೇಳ್ಕೊಂಡ್ ಬಂದು ಕೊನೆ ಗುರುಪ್ರಸಾದ ಬೇಡ ಅಂತಾನೆ. ವಸ್ತುತಃ ಬೇಕೇ ಬೇಕು, ಸಮಾನತೆ ಬಂತಲ್ಲ. ಆದ್ರೂ ಒಪ್ಪೋಣ, ಲೋಕದಲ್ಲಿ ಹೀಗೆ ಹೇಳ್ತಾರೆ,
ಸಹಕಾರ ಕೊಡೋರು ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನ ಹೇಳಿದ್ದೀನಿ ಅಷ್ಟೇ. ವಸ್ತುತಃ ನನ್ನ ಪ್ರಕಾರ ಅವನು ಹೇಳೋದು ಪೂರ್ವ ಪಕ್ಷಿ ಶಿಷ್ಯನ ಪ್ರಯತ್ನನೇ ಮುಖ್ಯ. ಶಿಷ್ಯ ಎಷ್ಟು ಧ್ಯಾನ ಮಾಡ್ತಾನೋ, ಧ್ಯಾನ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾನೋ, ಹಾಗೆ ಶಿಷ್ಯ ಮನನ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾನೋ, ಹಾಗೆ ಶ್ರವಣ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾನೋ ಅಷ್ಟಕ್ಕನುಗುಣವಾಗಿ ಫಲ. ಅಂದ್ರೆ ಗುರುಗಳ ಅನುಗ್ರಹ ಅಮುಖ್ಯ ಅಂತ ಹೀಗೆ ಪೂರ್ವ ಪಕ್ಷಿ ತನ್ನ ಈ ಸಿದ್ಧಾಂತವನ್ನ ಮಂಡನೆ ಮಾಡ್ದ. ಆಗ ಅದಕ್ಕೆ ಮಧ್ವಾಚಾರ್ಯ ಉತ್ತರ ಕೊಟ್ರು, ವಿಶೇಷೋಕ್ತಿ, ವಿಶೇಷವಾದ ಒಂದು ಮಾತಿದೆ, ಅದನ್ನ ಕೇಳಿಸ್ಕೊಳ್ಳಿ ಸಾಕು. ಅದನ್ನ ಕೇಳಿಸ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಬಂತು. ಯಾಕೆ ಶಾಸ್ತ್ರ ನೋಡಿ ಉತ್ತರ ಕೊಡ್ಬೇಕು, ಸುಮ್ನೆ ಕಲ್ಪನೆ ಮಾಡಿ ಉತ್ತರ ಕೊಡೋದಲ್ಲ. ಶಾಸ್ತ್ರದಲ್ಲಿ ಏನ್ ಬಂದಿದೆ? ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ ತಥಾಪಿ ಶ್ರವಣಾದಿಶ್ಚ ಕರ್ತವ್ಯೋ ಮೋಕ್ಷ ಸಿದ್ಧಯೇ ಅಂತ ಒಂದು ಮಾತಿದೆ. ಇಂಥ ಪ್ರಬಲವಾದ ಮಾತಿದೆ. ಈ ಮಾತಿನ ಮುಂದೆ ನೀವು ಹೇಳಿದೆಲ್ಲ ಆಕ್ಷೇಪಗಳು ಹೊರಟೋಯ್ತು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ನ್ಯಾಯ ವಿವರಣ ಗ್ರಂಥದಲ್ಲಿ ಅದನ್ನ ವಿಸ್ತಾರ ಮಾಡಿದ್ದಾರೆ, ಅದನ್ನ ಗುರುವರ್ಥ ದೀಪಿಕಾದಲ್ಲಿ ವಿವರಣೆ ಮಾಡಿದ್ದಾರೆ. ಇದಕ್ಕೇನ್ ಅರ್ಥ? ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ. ಗುರುಗಳ ಅನುಗ್ರಹ ತುಂಬಾ ಮುಖ್ಯ, ಅದಕ್ಕಷ್ಟು ಬಲ ಇದೆ. ಅದಕ್ಕಿಂತ ಮತ್ತೊಂದು, ಅದಕ್ಕಿಂತ ಹೆಚ್ಚಿನ ಬಲ ಇರೋದು ಯಾವುದೂ ಇಲ್ಲ, ಸಮಾನ ಬಲವಾದದ್ದು ಇಲ್ಲ. ಹೆಚ್ಚಿನದ್ದು ಖಂಡಿತ ಇಲ್ಲ, ಸಮಾನವಾದದ್ದು ಇಲ್ಲವೇ ಇಲ್ಲ ಅಂತ ನಿಷೇಧ. ಮತ್ತು ಸಮಾನವಾದದ್ದಿಲ್ಲ ಅಂದ್ಮೇಲೆ ಇನ್ನು ಹೆಚ್ಚಿನದ್ದಲ್ಲಿ ಇಲ್ಲಿ ನತಸ್ಮಾತ್ ಬಲವತ್ತರಂ. ಬಲ ಅಂದ್ರೆ ಅದು ಗುರು ಅನುಗ್ರಹನೇ ಬಲ, ಅದಕ್ಕಿಂತ ಹೆಚ್ಚಿನ ಬಲ ಅಲ್ಲ. ಮತ್ ಹಾಗಾದ್ರೆ ಶ್ರವಣಾದಿಗಳು ಯಾಕೆ ಮಾಡ್ಬೇಕು? ಗುರುಗಳ ಅನುಗ್ರಹ ಮುಖ್ಯ, ಅದಕ್ಕಿಂತ ಪ್ರಬಲವಾದದ್ದು ಇಲ್ಲ ನಿಜ. ಆದ್ರೆ ಮೋಕ್ಷ ಬೇಕು ಅಂತ ಆದ್ರೆ ಶ್ರವಣಾದಿಗಳು ಮಾಡ್ಬೇಕು ಅಷ್ಟೇ. ಆದ್ರೆ ಗುರುಗಳ ಅನುಗ್ರಹ ಅಂತೂ ಬಹಳ ಮುಖ್ಯ ಅಂತ ಬಂತು. ಅಂದ್ರೆ ಸಹಕಾರಿಯಾಗಿರ್ಬೋದು ಗುರುಗಳ ಅನುಗ್ರಹ, ಆದ್ರೆ ಅದೇ ಮುಖ್ಯ ಅಂತ ಸಿದ್ಧಾಂತ ಮಾಡಿದ್ದಾರೆ. ಅಲ್ಲ, ಹೇಗೆ ಇದನ್ನು ಒಪ್ಪಿಕೊಳ್ಳೋದು? ಸಹಕಾರಿ ಕಾರಣ ಆದ ಕೂಡಲೇ ಅದು ಮುಖ್ಯ ಅಂತ ಹೇಗೆ ಒಪ್ಕೊಳ್ಳೋದು? ನಮ್ಗೆ ಗೊತ್ತಿದೆ, ಗುರುಗಳು ಹಿಂದಿನ ಈ ಮಹಾಭಾರತದಲ್ಲಿ ಅಥವಾ ಬೇರೆ ಬೇರೆ ಕಡೆ ನಾವು ಕೇಳ್ಬೇಕಾದ್ರೆ, ಈ ಗುರುಗಳು ತಾವು ಅನುಗ್ರಹ ಮಾಡಿದ್ರೆ ಸಾಕು, ತಲೆ ಮೇಲೆ ತಾವು ಕೈಯನ್ನ ಇಟ್ಟು ಆಶೀರ್ವಾದ ಮಾಡಿದ್ರೆ ಸಾಕು, ಅಂಥವ್ರಿಗೆಲ್ಲ ವಿದ್ಯೆ ಒಂದೇ ನಿಮಿಷದಲ್ಲಿ ಒಂದ್ ನಿಮಿಷ, ಯಾಕೆ ಒಂದ್ ಸೆಕೆಂಡ್, ಇದರಲ್ಲಿ ಪೂರ್ಣ ನಿನಗೆಲ್ಲಾ ಶಾಸ್ತ್ರಗಳು ಬರ್ಲಿ, ಎಲ್ಲಾ ಓದಲಿ, ಮುಗ್ದಾಯ್ತು. ಅದು ಆ ಕಾಲದಲ್ಲಿ ಇತ್ತು. ಈಗಿನ ಕಾಲದ ಗುರುಗಳ ಅನುಗ್ರಹ ಮಾಡೋದು ಅಂದ್ರೇನು? ಒಳ್ಳೆ ಭಾವನೆಯಿಂದ ಪಾಠವನ್ನ ಹೇಳಿದ್ರೆ ಆ ಶಿಷ್ಯನಿಗೆ ಅರ್ಥಜ್ಞಾನ ಹೊಳೆಯತ್ತಂತೆ, ನಂತರ ಹೊಳೆಯತ್ತೆ ಚೆನ್ನಾಗಿ, ಮತ್ತೆ ಸ್ಥಿರವಾಗಿ ಕೂಡತ್ತಂತೆ. ಅದು ಗುರುಗಳ ಅನುಗ್ರಹ ಅಂದ್ರೆ. ಯಾಕಂದ್ರೆ ಗುರುಗಳು ಖುಷಿಯಿಂದ ಇಂಥವನಿಗೆ ಬರ್ದೇ ಇರ್ಲಿ ಅಂತ ಹಂಗೆ ಪಾಠ ಮಾಡ್ತಾ ಇದ್ರೆ ಅದು ಬರಲ್ಲ. ಅದು ತಲೆಗೆ ಹತ್ತಿದ್ರು ಹತ್ತದೇ ಇರೋ ತರ ಆಗುತ್ತೆ, ಸರಿಯಾಗಿ ಕೂಡಲ್ಲಂತೆ, ಸ್ಥಿರವಾಗಿ ಆಗೋದಿಲ್ಲ. ಸ್ಥಿರವಾಗಿ ಆಗ್ಲಿಕ್ಕೆ ಶಿಷ್ಯನ ಪ್ರಯತ್ನನೂ ಕೂಡ ಮುಖ್ಯ. ಆದ್ರೆ ಗುರುಗಳ ಅನುಗ್ರಹ ಯಾವ ರೀತಿ ಮುಖ್ಯ ಅನ್ನೋದು ನಮ್ಗೆ ಪುರಾಣಗಳು ಬೇರೆ ಬೇರೆ ಕಡೆ ತುಂಬಾ ತಿಳಿಸ್ಕೊಟ್ಟಿದೆ. ಅದರಿಂದ ಎಷ್ಟೋ ಶಿಷ್ಯರು ತಾವು ಸೇವೆಯನ್ನ ಮಾಡಿ ಕೊನೆಗೆ ಗುರುಗಳ ಅನುಗ್ರಹದಿಂದ ಬಹಳ ಉದ್ಧಾರ ಆದ್ರು ಅಂತಾನು ಕೇಳ್ತೀವಿ. ಅಂತೂ ಗುರುಗಳ ಅನುಗ್ರಹ ಇಲ್ಲದೇನೆ ಶಾಸ್ತ್ರಾರ್ಥ ಸರಿಯಾಗಿ ಒಳಗಡೆ ಇಳಿಯಲ್ಲ. ದೇವರ ಬಗ್ಗೆ ಶ್ರದ್ಧೆ ಭಕ್ತಿಗಳು ಉಂಟಾಗಲ್ಲ ಸರಿಯಾಗಿ. ಅದು ಕಪಟ ಶ್ರದ್ಧೆ, ಕಪಟ ಭಕ್ತಿ, ಕಪಟ ಜ್ಞಾನ ಆಗ್ಬಿಡತ್ತೆ. ಇದೆಲ್ಲ ಆಗ್ಬಾರ್ದು ಅಂತ ಆದ್ರೆ ಆ ಅನುಗ್ರಹೋನ್ಮುಖನಾದ ಆ ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡ್ಬೇಕು ಅಂತ ಇದರ ಅಭಿಪ್ರಾಯ. ಇದಕ್ಕೊಂದು ಉದಾಹರಣೆಯನ್ನ ಕೊಡ್ತಾರೆ ಕೊನೆಗೆ. ಈಗ ಸಹಕಾರ ಕೊಡೋದು ಮುಖ್ಯ ತುಂಬಾ, ಸಹಕಾರ ಇಲ್ಲದಿದ್ರೆ ಏನು ಆಗಲ್ಲ ಅನ್ನೋದಕ್ಕೆ ಒಂದು ವಿವಾದದ ವಿಷಯವನ್ನ ಹೇಳ್ತಾರೆ. ವಸ್ತುತಃ ವಿವಾದದ ವಿಷಯ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಈ ವಿವರಣೆ ಮಾಡ್ತಾ ಇಲ್ಲಿ ಬಂದಿರೋ ಮಾತು, ಒಂದು ಯಾಗದಲ್ಲಿ ಹಿಂಸೆಯನ್ನ ಮಾಡ್ತಾರೆ. ಆ ಕಾಲದಲ್ಲಿ ಋಷಿಗಳು ಹಿಂದೆ, ಈಗ ಅಶ್ವಮೇಧ ಯಾಗದ ತರ ಬೇರೆ ಬೇರೆ ಅನೇಕ ಯಾಗಗಳಿದೆ. ಅದರಲ್ಲಿ ಪ್ರಾಣಿಗಳನ್ನ ಯಾಗಕ್ಕೆ, ಅಂದ್ರೆ ಪ್ರಾಣಿಗಳ ಯಾವ್ದಾರ ಒಂದು ಭಾಗ ಏನಿದೆ ಆ ಭಾಗವನ್ನ ಅದಕ್ಕೆ ಹಾಕ್ತಾರೆ. ಹಾಕದ ಮೇಲೆ ಅದಕ್ಕೆ ಸ್ವರ್ಗ ಪ್ರಾಪ್ತಿ ಅಂತ ಸ್ವರ್ಗಕ್ಕೆ ಕಳಿಸ್ತಾರೆ. ಅಂತ ಶಕ್ತಿ ಇತ್ತು ಹಿಂದಿನವರಿಗೆ, ಅಂತ ಶಕ್ತಿ ಇತ್ತು, ಹಾಗಾಗಿ ಅವ್ರು ಮಾಡ್ತಾರೆ ಅಂತ. ಇರ್ಲಿ, ಅದರ ಬಗ್ಗೆ ತುಂಬಾ ವಿವಾದ ಇದೆ. ಅದರ ಉದಾಹರಣೆಗೆ ಬೇರೆಯವರು ಈ ತರ ಉದಾಹರಣೆ ಕೊಡ್ತಾರೆ, ಹಾಗಾಗಿ ಆ ಉದಾಹರಣೆ ತಗೊಂಡು ಇಲ್ಲಿ ಸಮರ್ಥನೆ ಮಾಡಿದ್ದಾರೆ. ಇದು ನಮ್ಮ ಸಿದ್ಧಾಂತದಲ್ಲಿ ಹೇಗೆ ಅನ್ನೋದು ಬೇರೆ ವಿಚಾರ. ಆದ್ರೆ ಬೇರೆಯವರು ಏನ್ ಹೇಳಿದ್ದಾರೆ, ಈಗ ಈ ಯಾಗ ಹಿಂಸೆ ಯಾವ ಪ್ರಾಣಿಗಳ ಹಿಂಸೆನೂ ಮಾಡಬಾರದು ಅಂತ ಇದು ಕಾಮನ್ ನಿಯಮ, ಸಾಮಾನ್ಯ ನಿಯಮ. ಇದು ಯಾವ ಪ್ರಾಣಿಗಳ ಹಿಂಸೆಯನ್ನು ಮಾಡಬಾರದು. ಆದ್ರೆ ಯಾಗದಲ್ಲಿ ಕೆಲವು ಯಾಗದಲ್ಲಿ ಹಿಂಸೆ ಮಾಡಿದ್ರು ಕೂಡ ಅದು ಪುಣ್ಯಕ್ಕೆ ಕಾರಣ ಆಗತ್ತೆ, ಅಲ್ಲೇನ್ ಪಾಪಕ್ಕೆ ಕಾರಣ ಆಗಲ್ಲ ಅಂತ ಇಷ್ಟೊಂದು ಮಾತು ಬಂತು. ಅಲ್ಲ, ಮಾಡೋ ಹಿಂಸೆ ಯಾಗದ ಹೊರಗಡೆ ಮಾಡಿದ್ರು ಒಂದೇ, ಯಾಗದ ಒಳಗಡೆ ಮಾಡಿದ್ರು ಒಂದ್ರೆ ಇಲ್ಲಂತೆ. ಅದು ಯಾಗ ತಾನೆ, ಯಾಗ ಅಂತ ಆದ್ರಿಂದ ಯಾಗದ ಸಂಬಂಧ ಬಂತು, ಆದ್ರಿಂದ ಆಗ ಅಲ್ಲಿ ಮಾಡೋ ಹಿಂಸೆ ಅದು ಪುಣ್ಯಕ್ಕೆ ಕಾರಣ ಆಗತ್ತೆ, ಅದು ಪಾಪಕ್ಕೆ ಕಾರಣ ಆಗಲ್ಲ ಅಂತ. ಹಾಗಾದ್ರೆ ಯಾರ್ಯಾರನ್ನೋ ಹಾಕ್ಬಿಡ್ಬೋದಾ ಯಾಗದಲ್ಲಿ ಅಂದ್ರೆ ಹಾಗಿಲ್ಲ, ಕೆಲವು ನಿಯಮ ಇದೆ, ಇಂಥದ್ದು ಅಂತ ಇದೆ, ಅಂತದ್ದನ್ ಮಾಡಿದ್ರೆ ಇದೆ ಅಂತ.
ಇದು ನಮ್ಮವರು ಒಪ್ತಾರೋ ಬಿಡ್ತಾರೋ ಬೇರೆ ವಿಷಯ. ಆದ್ರೆ ನೀವೇ ಬೇರೆಯವ್ರು ಒಪ್ಪಿದಿರಿ ಹೀಗೆ. ಈ ತರ ಯಾಗದ ಬಗ್ಗೆ ಹೇಳ್ತಾ ಸಹಕಾರಿ ಕಾರಣ ಅಂದ್ರೆ ಸಹಕಾರ ನೀಡೋದು ತುಂಬಾ ಮುಖ್ಯ ಅನ್ನೋ ವಿಷಯವನ್ನ ನೀವೇ ಒಪ್ಕೊಂಡಿದ್ದೀರಿ ಬೇರೆ ಕಡೆ. ನೀವೇ ಬೇರೆ ಕಡೆ ಒಪ್ಕೊಂಡಿರೋದ್ರಿಂದ ಅದನ್ನ ನಾವು ಇಟ್ಟುಕೊಂಡು ನಿಮಗೆ ಉತ್ತರ ಕೊಡ್ತೀವಿ. ಅದರಿಂದ ಅವರು ಒಪ್ಪಿದ್ದನ್ನ ಇಟ್ಕೊಂಡು ಅವ್ರಿಗೆ ಉತ್ತರ ಕೊಡೋದಿದೆ. ಹಾಗಾಗಿ ಹೇಗೆ ಎಲ್ಲಾ ಪ್ರಾಣಿಗಳ ಹಿಂಸೆ ಮಾಡಬಾರದು ಅಂತ ಇದೆ, ಆದ್ರೆ ಯಾಗದಲ್ಲಿ ಮಾಡಿದ ಹಿಂಸೆ ಪುಣ್ಯಕ್ಕೆ ಕಾರಣ ಆಗತ್ತೆ. ಹೇಗೆ ಯಾಗದ ಸಂಬಂಧ ಒಂದು ಸೇರ್ತಂದ್ರೆ ಸಾಕು. ಹೊರಗಡೆ ಯಾಗದ ಸಂಬಂಧ ಇರ್ಲಿಲ್ಲ, ಅವ್ನ್ ಬೇಕು ಅಂತ ಪ್ರಾಣಿ ಹಿಂಸೆ ಮಾಡ್ದ, ಅದ್ ಬೇರೆ. ಅಲ್ಲಿ ಮಾಡಿದ ಉದ್ದೇಶ ಬೇರೆ, ಅಲ್ಲಿ ಕಾರಣಗಳು ಬೇರೆ, ಅದರಿಂದ ಅಲ್ಲಿ ಫಲ ಸಿಗತ್ತೆ ಅಂತ ಹೀಗೊಂದು ಅವ್ರು ಬೇರೆ ಉತ್ತರ ಕೊಡ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ನಮಗ್ ಗೊತ್ತಿದೆ, ನಾವು ಹಾಗೆ ಪ್ರಾಣಿ ಹಿಂಸೆಯನ್ನ ಮಾಡೋರಲ್ಲ, ಪ್ರಾಣಿ ಹಿಂಸೆಯನ್ನ ಯಾಗದಲ್ಲಿ ಒಪ್ಪೋರು ಅಲ್ಲ ದ್ವೈತ ಸಿದ್ಧಾಂತದಲ್ಲಿ. ಅದು ನಮಗ್ ತಿಳಿದಿರೋ ವಿಷಯ. ಅಂತೂ ಬೇರೆಯವರು ಒಪ್ಪಿದ್ದನ್ನ ಇಟ್ಟುಕೊಂಡು ಇಲ್ಲಿ ಖಂಡನೆ ಮಾಡ್ತಾರೆ. ಅದರಿಂದ ಕೊನೆಗೆ ಗುರುಗಳ ಅನುಗ್ರಹ ತುಂಬಾ ಮುಖ್ಯ, ಅದಕ್ಕಿಂತ ದೊಡ್ಡದಾದ ಬಲ ಯಾವುದೂ ಇಲ್ಲ ಅಂತ ಇಷ್ಟನ್ನ ಇಲ್ಲಿ ತಿಳಿಸಿದ್ದಾರೆ. ನಮ್ಗೆ ಇದಕ್ಕೆ ತುಂಬಾ ಅನುಭವಗಳು ಇದೆ, ತುಂಬಾ ಜನಕ್ಕೆ ಅನುಭವನೂ ಕೂಡ ಇರುತ್ತೆ. ಆ ರೀತಿ ದೊಡ್ಡವರು, ರಾಯರ ಅನುಗ್ರಹ, ದೊಡ್ಡವರು ವಾದಿರಾಜರ ಅನುಗ್ರಹ, ದೊಡ್ಡವರು ಅಂಥ ಅನುಗ್ರಹ ಆದ್ರೆ ಎಂಥವ್ರು ಕೂಡ ದೊಡ್ಡ ವಿದ್ವಾಂಸರಾಗಿರೋದು ಇದೆ. ಅದಕ್ಕೆ ಅನೇಕ ಉದಾಹರಣೆಗಳಿದೆ. ಹಾಗಾಗಿ ಗುರುಗಳ ಪ್ರಸಾದ, ಗುರುಗಳ ಅನುಗ್ರಹ ಅನ್ನೋದು ತುಂಬಾ ಮುಖ್ಯ ಅಂತ ಈ ಲಿಂಗಭೂಯಸ್ತಾಧಿಕರಣದಲ್ಲಿ ತಿಳಿಸಿದ್ದಾರೆ. ಇನ್ನು ಇಲ್ಲಿ ಬರುವಂತಹ ಬ್ರಹ್ಮಸೂತ್ರಕ್ಕೆ ಏನರ್ಥ ಅನ್ನೋದನ್ನ ನಾಳೆ ದಿವಸ ಪಾಠ ಇದೆ, ಪ್ರದೋಷ ಏನಿಲ್ಲ, ಆದ್ರಿಂದ ನಾಳೆ ಪಾಠ ಇದೆ ಅಂತ ಹೇಳ್ತಾ, ಆಗ ನಾವು ಮುಂದೆ ವಿಚಾರಗಳನ್ನು ತಿಳಿಯೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.